ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಹಲೋ ನೀನ್ಯಾರೇ ನನ್ನ ಮನದ ಪ್ರೇಮ ರಾಗಕ್ಕೆ ನಿನ್ನ ಎದೆಯ ತಾಳ ಇದ್ದರೆ ನಾನು ಹಾಡೋ ನೂರು ಭಾವಕ್ಕೆ ನೀನು ಒಮ್ಮೆ ನೋಡಿ ನಕ್ಕರೆ ಸಾಕು. ಯುಗಪುರುಷ ಯುಗಪುರುಷಾದ ಹಾಡುಗಳ ಬಗ್ಗೆ ಮಾಹಿತಿ ಒಂದು 8 ತಿಂಗಳ ಹಿಂದೆ ನಾನು ಮಾಡಿ ನಮ್ಮ ಚಾನಲ್ ಹಾಕಿದ್ವಿ. ಟೆಕ್ನಿಕಲ್ ಇಶ್ಯೂಯಿಂದ ಅದನ್ನ ಡಿಲೀಟ್ ಮಾಡಬೇಕಾಗಿ ಬಂತು, ಅಂದರೆ ರಿಮೂವ್ ಮಾಡಬೇಕಾಗಿ ಬಂತು. ತುಂಬ ವೀಕ್ಷಕರು ಕೇಳಿದರೆ ಯುಗಪುರುಷ ಬಗ್ಗೆ ಅದ್ಭುತ ಮಾಹಿತಿ ಇದೆ. ಸಂಕೇತದಲ್ಲಿ ನಡೆದಂಥ ಒಂದು ಅದ್ಭುತ ಘಟನೆ, ಒಂದು ರೋಚಕ ವಿಷಯ ಇದೆ, ಅದು ಹೇಳಬೇಕು. ಯುಗಪುರುಷ ಸಿನಿಮಾ 1989ನಲ್ಲಿ ಬರೋದು. ಆ ಒಂದು ಸರ್ಕಲೇ ಹಂಸಲೇಖ ಅವರಿಗೆ ಕ್ಲೋಸು. ಸಿಂಗ್ ಬಾಬು ಅವರು ಪ್ರೊಡ್ಯೂಸರು, ಆ ಟೀಮು. ಡಿ ಬಾಬು ಡೈರೆಕ್ಟ್ರು, ರವಿಚಂದ್ರನ್ ಅವರು ಹೀರೋ, ಎಸ್ ಪಿ ಬಿ ಅವರು ಸಿಂಗರು, ಹಂಸಲೇಖ ಮ್ಯೂಸಿಕಲ್ ಲಿರಿಕ್ಸ್, ಎಲ್ಲ ಒಂದು ಕ್ಲೋಸ್ ಟೀಮ್, ಅದು ಕ್ಲೋಸ್ ಸರ್ಕಲ್ಲು. ಒಂದು 10-12 ದಿನ ಇದ್ರ ಕಂಪೋಸಿಂಗು ಲಿರಿಕ್ಸ್ ಎಲ್ಲ ನಡೆಯುತ್ತೆ. ಹಂಸಲೇಖ ಅವ್ರ ಮನೇಲಿ ಕೆಲವು ಹಾಡುಗಳು ಬರೀತಾರೆ, ಕೆಲವು ಸಂಕೇತಲ್ಲೂ ಬರೀತಾರೆ, ಬೇರೆ ಬೇರೆ ಕೆಲಸ ಮಾಡಿಕೊಂಡು ಟೈಮ್ ತೊಗೊಂಡು ಮಾಡೋದು. ಎಲ್ಲ ಹಾಡು ಮುಗಿಸ್ತಾರೆ, ಒಂದು ಹಾಡು ಬಿಟ್ಟು. ನಾಳೆ ದಿನ ಎಸ್ ಪಿ ಬಿ ಅವ್ರು ಬರಬೇಕು 10 ಗಂಟೆಗೆ. ಯಾಕೆ ಅಂದರೆ ಎಸ್ ಪಿ ಬಿ ಅವರು ಆ ಹಿಂದೆ ಬಂದು ಎಲ್ಲ ಹಾಡು ಹಾಡಿರ್ತಾರೆ, ಒಂದು ಹಾಡು ಪೆಂಡಿಂಗ್ ಇರುತ್ತೆ. ಯಾಕೆಂದರೆ ಸ್ಟುಡಿಯೋದಲ್ಲೆಲ್ಲ ಎಸ್ ಪಿ ಬಿ ಅವ್ರಿಗೆ ಕಾಯೋರು ಅವಾಗ. ನಾಟ್ ಓನ್ಲಿ ಕರ್ನಾಟಕ, ಎಲ್ಲ ಸ್ಟೇಟಲ್ಲಿ ಎಸ್ ಪಿ ಬಿ ಅವ್ರಿಗೆ ಅಷ್ಟು ಡಿಮ್ಯಾಂಡ್ ಇತ್ತು. ಹಾಗಾಗಿ ಅವರೊಂದು ಡೇಟ್ ಕೊಡ್ತಾರೆ, ರೆಡಿ ಮಾಡಿರಿ ನಾನು ಬಂದು ಹಾಡ್ತೀನಿ ಅಂತಾರೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಬರಬೇಕು. ಹಂಸಲೇಖ ಅವರು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಮನೋಹರ್ ಸರ್ಗೆ ಒಂದು ಪಲ್ಲವಿ ಕೊಡ್ತಾರೆ. ನೋಡಪ್ಪ, ಇದು ಹೀರೋ ಎಂಟ್ರಿ ಸಾಂಗು. ಪೂರ್ವದ ಜನ್ಮವು ಯಾವುದು, ಹಾಡುವ ಪುಣ್ಯವು ಯಾರದು, ಈ ದಿನ ಈ ಜನ ನನ್ನದು ನನ್ನದು, ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು. ಇಷ್ಟು ಪಲ್ಲವಿ ಬರೆದುಬಿಟ್ಟು, ಯಾಕೆಂದರೆ ಪುನರ್ಜನ್ಮದ ಕಥೆ ಅದು, ಅದಕ್ಕೆ ಪೂರ್ವಜನ್ಮ ಅಂತ ಬರೆದರು. ನೋಡಪ್ಪ, ಹಿಂಗೆ ಪಲ್ಲವಿ ಇದೆ, ಇವತ್ತು ನೈಟ್ ಹೋಗಿ ನೀವು ಬರ್ಕೊಂಡು ನಾಳೆ ಬೆಳಗ್ಗೆ ಚರಣ ತಂದು ಕೊಡಬೇಕು, 2 ಚರಣ ನನಗೆ ಬರ್ಕೊಡ್ಬೇಕು ಅಂತಾರೆ. ಸರಿ ಆಯಿತು ಅಂತ ಮನೋಹರ್ ಸರ್ ಹೋಗ್ತಾರೆ. ಮನೋಹರ್ ಸರ್ಗೊಂದು ಚಾಲೆಂಜು, ಹಂಸಲೇಖ ಮ್ಯೂಸಿಕ್ಕು, ರವಿಚಂದ್ರನ್ ಹೀರೋ. ಆ ಟೈಮಲ್ಲಿ ರವಿ ಸರ್ದು ಸಿನಿಮಾಗಳಂದರೆ ಸೂಪರ್ ಹಿಟ್ಟು, ಹಾಡುಗಳಂತೂ ಸೂಪರ್ ಡೂಪರ್ ಹಿಟ್ಟು. ಪ್ರೇಮಲೋಕ ರಣಧೀರ ಕೊಟ್ಟಂಥ ಸ್ವಿಂಗ್ಗೆ ಅವರಿಬ್ಬರದು ಕಾಂಬಿನೇಷನ್ನಲ್ಲಿ ಸಿನಿಮಾ ಬರುತ್ತೆ ಅಂದರೆ ಗಾಂಧಿನಗರ ಅಲರ್ಟಾಗಿ ನೋಡುತ್ತಿತ್ತು. ಆ ರೀತಿ ಇತ್ತು, ನ್ಯೂಸ್ ಇತ್ತು. ಎಲ್ಲ ಒಂದು ಚಾಲೆಂಜ್. ಇವರು ಎಸ್ ಪಿ ಬಿ ಅವ್ರು ನಾಳೆ ಬರ್ತಾರೆ, ಬೆಳಿಗ್ಗೆ ಹಾಡು ಲಿರಿಕ್ಸ್ ಕೊಡಬೇಕು. ಅದೆಲ್ಲ ಯೋಚನೆ ಮಾಡ್ಕೊಂಡು ರಾತ್ರಿ ಎಲ್ಲ ಬರೀತಾರೆ ಮನೋಹರ್ ಸರ್. ಬರೆದು ತಂದು ಕೊಡ್ತಾರೆ. ನೋಡ್ತಾರೆ, ಇನ್ನೂ ಏನೋ ಬೇಕು ಕಣೋ, ಸಪ್ಪೆ ಸಪ್ಪೆ ಆಗಿದೆ, ಇದು ಹೀರೋ ಎಂಟ್ರಿ ಸಾಂಗು, ಜೋಶಲ್ಲಿ ಇರಬೇಕು ಅಂತೆಲ್ಲ ಹೇಳ್ತಾರೆ. ಎಸ್ ಪಿ ಬಿ 10 ಗಂಟೆಗೆ ಬರ್ತಾರೆ. ಬೆಳಿಗ್ಗೆ 9 ಗಂಟೆಗೆ ನೋಡ್ತಾರೆ ಹಂಸಲೇಖ ಅವರು. ಯೋಚನೆ ಮಾಡ್ತಾ ಕೂತಿರ್ತಾರೆ, ಕಾಫಿ ಕುಡಿತಾ, ಟೆನ್ಷನ್ ಮಾಡ್ಕೊಳ್ಳೋದು, ಯೋಚನೆ ಮಾಡ್ತಾ ಕೂತಿರ್ತಾರೆ. ಎಸ್ ಪಿ ಬಿ ಅವ್ರು ಬರ್ತಾರೆ, ಅರ್ಧ ಗಂಟೆ ಮುಂಚೆನೇ ಬರ್ತಾರೆ. ಎಲ್ಲ ರೆಡಿಯಾಗಿದ್ದೇನಪ್ಪ ಅಂತ ಕೇಳ್ತಾರೆ. ಆ ಪಲ್ಲವಿ ಹಂಸಲೇಖ ಬರ್ದಿದ್ರಲ್ಲ, ಈ ಹಿಂದೆ ಪಲ್ಲವಿ ಬರ್ದಿರಲ್ಲ, ಹಿಂದಿನ ದಿನ ಅದನ್ನ ಕೊಡ್ತಾರೆ ಎಸ್ ಪಿ ಬಿ ಅವ್ರಿಗೆ. ವಾಯ್ಸ್ ಮಿಕ್ಸ್ ಮಾಡ್ತಾಯಿರಿ, ನಾನು ಚರಣ ಕೊಡ್ತೀನಿ ಅಂತ. ಎಸ್ ಪಿ ಬಿ ಅವರು ವಾಯ್ಸ್ ಮಿಕ್ಸ್ ಮಾಡಕ್ಕೆ ಹೋಗ್ತಾರೆ. ಎಸ್ ಪಿ ಬಿ ಅವರು ಪಲ್ಲವಿ ನೋಡಿಕೊಂಡು ಆ ಪ್ರಾಕ್ಟೀಸ್ ಮಾಡಿ ಹಾಡಿ ಬರೋದ್ರೊಳಗಡೆ ಒಂದು ಚರಣ ರೆಡಿ. ಒಮ್ಮೆ ಹೋಳಿ ಹುಣ್ಣಿಮೆಯ ದಿವಸ ಚಂದ್ರ ಬರದೆ ಕೆಟ್ಟಿತು ಎಲ್ಲ ಕೆಲಸ, ಎಲ್ಲ ಅಲ್ಲೇ ಕೂತು ಬರೆಯೋದು. ಮನೋಹರ್ ಸರು ನನಗೆ ಹೇಳಿದ ಪ್ರಕಾರ ಅವ್ರ ಲೈಫಲ್ಲಿ ಆದಂಥ ಗ್ರೇಟೆಸ್ಟ್ ಒಂದು ಶಾಕ್ ಅದು. ಅಂದರೆ ಒಂದು ಅದ್ಭುತ, ಒಂದು ಏನು ಹೇಳ್ತಾರೆ, ಒಂದು ಅದ್ಭುತ ವಿಷಯ ಅದು, ಆಶ್ಚರ್ಯ ಅದು, ದಿಗ್ಭ್ರಮೆ ಅಂತಾರೆ. ಅಲ್ಲೇ ಕೂತು ಬರೀತಾರೆ, ನೋಡ್ತಾರೆ ಮನೋಹರ್ ಸರ್ ಕೂತಿರ್ತಾರೆ, ಬರೀತಾರೆ ಹಂಸಲೇಖ ಅವ್ರು ಕೂತ್ಕೊಂಡು. ಅಲ್ಲಿ ಪಲ್ಲವಿ ಆಡ್ತಿದ್ದಾರೆ, ಚರಣ ಅಲ್ಲೇ ಬರೆಯೋದು. ಏನು ಯೋಚನೆ ಮಾಡಿರಲ್ಲ, ಆ ವಿದ್ವತ್ ಒಳಗಡೆ ಎಷ್ಟಿತ್ತು ನೋಡಿ ಅವ್ರದ್ದು. ರಾಗರಥದ ಮೇಲೇರಿ ಅವಿತ ಚಂದ್ರನ ಸೇರಿ ಅಂತ ಬರೆದಿದ್ದಾರೆ. ರಾಗರಥದ ಮೇಲೆ ಏರಿ ಚಂದ್ರನೊಳಗೆ ಔಸ್ಕೊಂಡೆ ಅಂತ. ಒಬ್ಬ ನಾಯಕ ಹಿಂಗೆ ಆಡಬೇಕಾದ್ರೆ ಹಂಗೆ ಇರಬೇಕು, ಜೋಶ್ ಹಂಗೆ ಇರಬೇಕು ಅಂತ ಬರೀತಾರೆ. ಆ ಸ್ಮೈಲ್ ಮಾಡ್ತಾನೆ ಬರೀತಾರೆ. ತಗೊಂಡು ಕೊಡು ಚರಣ ಅಂತಾರೆ. ಒಂದು ಚರಣ ರೆಡಿ, ಎಸ್ ಪಿ ಬರ್ ಪ್ರಾಕ್ಟೀಸ್ ಮಾಡಿ ಆಡ್ತಾರೆ. ಇನ್ನೊಂದು ಚರಣ ಬರೀತಾರೆ. ಒಮ್ಮೆ ದೇವಲೋಕದಲ್ಲಿ ನಡೆದ ನಾಟ್ಯ ನೋಡಲೆಂದು ಇಂದ್ರ ಕರೆದ, ಇಂದ್ರ ಚಂದ್ರ ದೇವಲೋಕ ಎಲ್ಲ ಬಂದ್ಬಿಡ್ತಲ್ಲಿ, ಒಂದು ಕಥೆನೇ ಬಂದ್ಬಿಡ್ತಲ್ಲಿ. ಅದನ್ನ ತಗೊಂಡು ಕೊಡ್ತಾರೆ. ಆಗ ಎಸ್ ಪಿ ಬರ್ ಹೇಳ್ತಾರೆ, ಏನಪ್ಪ ಈಗ ಬರೆದ್ರ ಕೂತ್ಕೊಂಡು ಅಂತ. ಅವ್ರಿಗೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಸಿಂಗರ್ಸ್ ಬಂದಾಗ ಫುಲ್ ಲಿರಿಕ್ಸೇ ಕೊಡ್ತಾರಲ್ವಾ, ಪಲ್ಲವಿ ಚರಣ ಎಲ್ಲ ಕೊಡೋ ಗೊತ್ತಾಗ್ಬಿಡುತ್ತೆ ಎಸ್ ಪಿ ಬಿ ಅವರಿಗೆ. ಓ ಈಗ ಬರಿತಾವ್ರ ಅಂತ. ನೀವು ಸಾಮಾನ್ಯ ಎಲ್ಲಪ್ಪ ಬಿಡಿ ಅಂತಾರೆ ಎಸ್ ಪಿ ಬಿ ಅವರು ಹಂಸಲೇಖ ಅವ್ರಿಗೆ. ಅದ್ಭುತವಾಗಿ ಆಡ್ತಾರೆ, ಸೂಪರ್ ಆಗಿದೆ ಅಂತ ಹೊರಡ್ತಾರೆ. ನಾನು ಈ ಮಾಹಿತಿ ಹಂಸಲೇಖ ಅವ್ರ ಹತ್ರ ಕೇಳಿದಾಗ ನನಗೆ, ಯಾಕೆಂದ್ರೆ ಮನೋಹರ್ ಸರ್ 2 ವರ್ಷ ಹಿಂದೆ ಈ ಮಾಹಿತಿ ಹೇಳಿದ್ರು, ನಮ್ಮ ಚಾನಲ್ ಕೂಡ ಹಾಕಿದ್ದೆ ನಾನು. ಕೇಳಿದ್ದೆ ಹಂಸಲೇಖ ಅವ್ರನ್ನ ನಾನು. ಅವಾಗ ಹೇಳಿದ್ರು, ಸಂಕೇತ್ ಮಾಡಿದ ಪ್ರಭಾವ ಅದು. ಆ ಸಂಕೇತಲ್ಲಿ ನನಗೋಸ್ಕರ ಶಂಕರ್ನಾಗ್ ಅವ್ರನ್ನ ಕ್ಯಾಬಿನ್ ಮಾಡಿಕೊಟ್ಟಿದ್ರು ಕಣೋ, ಅದು ನನಗೆ ಒಂದು ಪಾಸಿಟಿವ್ ಎನರ್ಜಿ. ಅದು ಅಲ್ಲಿ ಕೂತ್ರೆ ಹಾಡುಗಳು ಬರೋದು ನನಗೆ, ಅದು ಸಂಕೇತ್ ಪ್ರಭಾವ ಅಂತ ಹೇಳಿದ್ರು. ಅಷ್ಟು ಪ್ರೀತಿ ಸಂಕೇತ್ ಸ್ಟುಡಿಯೋ ಮೇಲೆ. ನೋಡಿ ಎಂತೆಂಥ ಹಾಡುಗಳನ್ನ ಸೃಷ್ಟಿ ಮಾಡಿದೆ ಸಂಕೇತ್ ಸ್ಟುಡಿಯೋ ಕ್ಯಾಬಿನ್. ಅದು ಉಳಿಸ್ಕೊಳ್ಳೋಕ್ಕಾಗಿಲ್ಲ ನಮ್ಮ ಇಂಡಸ್ಟ್ರಿ ಅವರಿಗೆ ಅಂತ ಬೇಜಾರಾಗಬೇಕು. ಆ ಹಾಡಾಯಿತು. ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕು. ಈ ಸಿನಿಮಾದ ಒಂದು ಗಿಟಾರ್ ಟ್ಯೂನು ಫಸ್ಟು ಹಂಸಲೇಖ ಅವ್ರು ಬರೆಯೋದೇ ಕೇಳಿ ಪ್ರೇಮಿಗಳೇ ಹಾಡು. ಅದು ನಿಮಗೆ ಹೇಳಿಲ್ಲ ನೋಡಿ, ಮರ್ತೆ ನಾನು. ಡಿ ಬಾಬು ಅವರು ಹೇಳ್ತಾರೆ, ಇದರಲ್ಲಿ ಒಂದು ಟ್ಯೂನ್ ಬರಬೇಕು. ಆ ಕಂಪ್ಲೀಟ್ ಸಿನಿಮಾದಲ್ಲಿ ಟ್ರಾವೆಲ್ ಆಗ್ತಿರುತ್ತೆ ಆ ಒಂದು ಟ್ಯೂನು. ಆ ಟ್ಯೂನ್ ಕೇಳಿದಾಗ ಸಿನಿಮಾ ಪ್ರೇಕ್ಷಕರಿಗೆ ಒಂದು ರೋಮಾಂಚನ ಆಗಬೇಕು. ಸಿನಿಮಾ ಒಳಗಡೆ ಪಾತ್ರಧಾರಿಗಳಿಗೆ, ರವಿಚಂದ್ರನ್ ಅವರಿಗೆ, ರಾಣಿ ಕಾಮಿನಿ ದೇವಿ ಪಾತ್ರ ಮಾಡಿದ್ದು ಮೂನ್ ಸೇನ್ ಅವರಿಗೆಲ್ಲ ಒಂಥರ ಡಿಸ್ಟರ್ಬೆನ್ಸ್ ಆಗಬೇಕು. ಅಂದರೆ ಹಿಂದಿ ಜನ್ಮದ ನೆನಪಾಗುತ್ತೆ ರವಿಚಂದ್ರನ್ ಅವರಿಗೆ, ತಾನು ಮಾಡಿದ ಕೊಲೆ ನೆನಪಾಗುತ್ತೆ ಕಾಮಿನಿ ದೇವಿಗೆ, ಅದೆಲ್ಲ ನೆನಪಾಗಬೇಕು. ಆ ಥರ ಒಂದು ಟ್ಯೂನ್ ಬೇಕು ಅಂತ. ಆಗ ಸಿನಿಮಾದ ಕತೆ ಪೂರ್ತಿ ಹಾಡಲ್ಲಿ ಬರ್ತಿದ್ದಾರೆ, ಕೇಳಿ ಪ್ರೇಮಿಗಳ ಹಾಡಲ್ಲಿ. ನೀವು ನೋಡಿ ಸಿನಿಮಾದ ಕತೆ ಏನಿದೆ ಪೂರ್ತಿ ಹಾಡಲ್ಲೇ ಇದೆ. ಅದನ್ನ ಫಸ್ಟ್ ಬರೆಯೋದವರು, ಮಿಕ್ಕಿದಲ್ಲಿ ಆಮೇಲೆ ಬರೆಯೋದು. ನೋಡಿ ಅಕ್ಷರನ ಒಡೆದು ಹೇಳುವಂಥ ಕಲೆ ಹಂಸಲೇಖ ಅವ್ರಿಗೆ ಹೆಂಗಿದೆ ಅಂತ. ನೀನ್ಯಾರೋ ತಿಳಿಯದಿದ್ದರೂ ನನಗೆ ನೀರಾದೆ, ಕಲ್ಲಾಗಿ ನಾನು ನಿಂತರೂ ಕರಗಿ ನೀರಾದೆ, ನೀರಾದೆ ನೀರಾದೆ, ಆ ರೀತಿ ಅಕ್ಷರನ ಒಡೆದು ಹೇಳೋದು.
ಇದೆಲ್ಲ ಸೂಪರಾಗಿ ಮಾಡಿದ್ರು. ಯಾವುದೋ ಬೊಂಬೆ ಯಾವುದೋ ಹಾಡಲ್ಲಿ ಈ ಪದ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕೋರಸ್ ಬಗ್ಗೆ ಮಾತಾಡಬೇಕು ಒಂದು ಪ್ರಯೋಗ ಮಾಡಿದ್ರು. ಆ ಕೋರಸ್ ಸಿಂಗರ್ಗೆ ಹಂಸಲೇಖರು ಹೇಳಿರ್ತಾರೆ, ಆ ಶ್ರೀಕೃಷ್ಣ ಬಂದನು ಹಾಡು ನಾಳೆ ಆಡಬೇಕು ಅಂತ ಹೇಳಿದಾಗ, ನೋಡಿ ಅಮ್ಮ ಎಸ್ ಪಿ ಬಿ ಅವ್ರು ನಾಳೆ ಬರ್ತಾರೆ, ನೀವೆಲ್ಲ ನಾಳೆ ಬಂದ್ಬಿಡಿ, ನಿಮಗೊಂದು ಫುಲ್ ಸಾಂಗ್ ಕೊಡ್ತೀನಿ ಅಂತ. ಎಲ್ರಿಗೂ ಆಶ್ಚರ್ಯ, ಫುಲ್ ಸಾಂಗ್ ಹೆಂಗೆ ಕೊಡ್ತಾರೆ ನಮಗೆ ಅಂತ. ಕೋರಸ್ಸಲ್ಲಿ ಮೇಲ್ ವಾಯ್ಸಲ್ಲಿ ಎಸ್ ಪಿ ಬಿ, ಫೀಮೇಲ್ ವಾಯ್ಸಲ್ಲಿ ಎಲ್ಲ ಕೋರಸ್ ಹಾಡಿದ್ದಾರೆ ನೋಡಿ. ಅಲ್ಲಿ ಕುಸುಮ ಅವರು, ಚಂದ್ರಿಕಾ ಗುರುರಾಜ್ ಅವರು, ಕಮಲಾಕ್ಷಿ ಅವರು, ವೀಣಾ ಬಾಲಾಜಿ ಅವರು, ಸುಮನಾ ಅವರು, ಇಷ್ಟು ಜನ ಆಡಿದ್ರು. ಜೈಪಾಲ್ ಮತ್ತು ಶಿವರಾಜ್ ಅವರು ಸ್ಟಾರ್ಟಿಂಗ್ ಹೇ ಹೇ ಅಂತ ಹೇಳೋದು ಅವರದು. ಆ ಕೋರಸ್ ಇಟ್ಕೊಂಡು ಪೂರ್ತಿ ಹಾಡು ಮಾಡಿದ್ದಾರೆ. ಅದೊಂದು ಪ್ರಯೋಗ ಅದು. ಶ್ರೀಕೃಷ್ಣನ ಬಗ್ಗೆ ರಂಗಭೂಮಿಯಲ್ಲಿ ಬೇರೆ ಥರ ಬರೀತಾರೆ ಸಾಹಿತ್ಯ, ಪೌರಾಣಿಕದಲ್ಲಿ ಬೇರೆ ಥರ ಬರೀತಾರೆ, ಯಕ್ಷಗಾನದಲ್ಲಿ ಬೇರೆ ಥರ ಬರೀತಾರೆ, ಭರತನಾಟ್ಯದಲ್ಲಿ ಡ್ಯಾನ್ಸಲ್ಲಿ ಒಂದು ಕೆಲವು ಪದಗಳು ಬರ್ತವೆ. ಆದರೆ ಕಮರ್ಷಿಯಲ್ ಆಗಿ ಸಿನಿಮಾದಲ್ಲಿ ಬಳಸಬೇಕಾದಾಗ ಹಂಸಲೇಖರು ಅದ್ಭುತವಾಗಿ ಬರೆದರು. ಕಮರ್ಷಿಯಲ್ ಟಚ್ ಕೊಡೋದು. ಮಥುರಾ ಸೆಂಟ್ರಲ್ ಜೈಲಿನಲ್ಲಿ ನೀ ಹುಟ್ಟಿದೆ ಅಂದರೆ ಅಲ್ಲಿ ನೋಡಿ ಸೆಂಟ್ರಲ್ ಜೈಲು, ಇದೆಲ್ಲ ಇಂಗ್ಲೀಷು ಕನ್ನಡ ಸೇರಿ ಮಾಡಿದಂಥದ್ದು. ಅದೇ ರೀತಿ ಸಖಿಯರೊಂದಿಗೆ ಆಡುವಂಥ ಹಾಡು ಆ ಥರ ಮಾಡಿದರು. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಯಾವುದೋ ಈ ಬೊಂಬೆ ಯಾವುದೋ ಫೇಮಸ್ ಹಾಡನ್ನ ಮುತ್ಯಾಮಂತ ಮುದ್ದು ಅಂತ ಒಂದು ತೆಲುಗು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ಯಾವುದೋ ಬೊಂಬೆ ಯಾವುದೋ ಟ್ಯೂನ್ ಹಾಕಿದ್ದಾರೆ, ಅಲ್ಲಿ ಹಾಡು ಮಾಡಿದ್ದಾರೆ. ಇಲ್ಲಿ ಸೋಲೋ ಸಾಂಗ್ ಅದು ಎಸ್ ಪಿ ಬಿ ಅವ್ರು ಮಾತ್ರ ಆಡೋದು, ಅಲ್ಲಿ ಜಾನಕಿಯಮ್ಮ ಎಸ್ ಪಿ ಬಿ ಆಡೋದು. ಅದ್ರ ಜೊತೆ ಶ್ರೀಕೃಷ್ಣ ಬಂದನೋ ಬೆಂಗಳೂರಿಗೆ ಹಾಡಿನ ಒಂದು ಮಧ್ಯದಲ್ಲಿ ಬರುವಂಥ ಫ್ಲೂಟು ಅದನ್ನಲ್ಲಿ ಬಳಸಿದ್ದಾರೆ ಆ ಹಾಡಲ್ಲಿ. ಅದೊಂದು ಪ್ರಯೋಗ ಮಾಡಿದ್ರು. ಅಲ್ಲಿ ಎಲ್ಲ ಏಕಕಾಲದಲ್ಲಿ ಬರೋದಲ್ವ, ಹಾಗಾಗಿ. ಅದೇ ರೀತಿ ಆರ್ತನಾದಂ ಅಂತೇಳೋ ಸಿನಿಮಾದಲ್ಲಿ ಒಂದು ಹಾಡು ಮಾಡಿದ್ದಾರೆ, ಅಮ್ಮನೀ ಸೋಕು ಮಾಡ ಅಂತ. ಆ ಟ್ಯೂನು ಯುಗಪುರುಷ ಸಿನಿಮಾದು. ರವಿಚಂದ್ರನ್ ಅವರು, ಜ್ಯೋತಿ ಅವರು, ಅದು ಅಣ್ಣ ತಂಗಿ ಭೇಟಿಯಾಗುವಂಥ ಆ ಟೈಮಲ್ಲಿ ಬರುವಂಥ ಸೆಂಟಿಮೆಂಟ್ ಟ್ಯೂನ್ ಅದು, ಅದಲ್ಲಿ ಬಳಸಿದ್ರು ನೋಡಿ. ಇದೆಲ್ಲ ನಾವು ಗಮನಿಸಬೇಕು, ಅಂಥ ಕೆಲಸಗಳು ಮಾಡಿದ್ದಾರೆ. ಇಲ್ಲಿ ಎಸ್ ಪಿ ಬಿ ಅವರು, ವಾಣಿ ಜಯರಾಮ್ ಅವರು, ಲತಾ ಹಂಸಲೇಖ ಅವರು ಆಡಿದ್ರು. ಲತಾ ಹಂಸಲೇಖ ಅವ್ರ ಹೆಸರನ್ನ ಕೊಟ್ಟಿಲ್ಲ ಸಿನಿಮಾ ಟೈಟಲ್ನಲ್ಲಿ, ಅವ್ರು ಆಡಿದ್ದಾರೆ. ಮಿಕ್ಕಿದಂಥ ಕೋರಸ್ ಆಡಿದ್ದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಯುಗಪುರುಷ. ಎಲ್ಲ ಹಾಡುಗಳು ಸೂಪರು. ಅಲ್ಲಿ ಮುತ್ತೆ ಪ್ರಥಮ ಹಾಡಲ್ಲಿ ಮುತ್ತಿನ ಹಾರತಿ ಅಂತ ಬರ್ದಿದ್ದಾರೆ. ಅದು ಆರತಿ ಅಲ್ಲ, ಹಾರತಿ ಅಂತ. ಅದೆರಡು ಒಂದೇ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಹಾರತಿ ಅಂದರೆ ತನ್ನ ಅರ್ಪಿಸ್ಕೊಳ್ಳೋದು ಎಲ್ಲನೂ, ಆ ಥರನೂ ಆಗುತ್ತೆ. ಆ ರೀತಿ ಒಂದು ಪದನ ಯೂಸ್ ಮಾಡಿ ಬರೆದಿದ್ರು. ಅದಕ್ಕೆ ಬೇರೆ ಅರ್ಥ ಇದ್ದರೆ ಪದಕ್ಕೆ ಕಮೆಂಟ್ಲಿ ಹಾಕಿ. ಸಂಸ್ಕೃತ ಪದ ಇರಬೇಕು ಅಂದ್ಕೊಂಡಿದ್ದೀನಿ, ಅದು ನೋಡಿ ನಿಮಗೆ ತಿಳಿದಿದ್ರೆ ಅದು ಕಮೆಂಟ್ಲಿ ಹಾಕ್ಬೋದು. ಆ ರೀತಿ ಹೊಸ ಹೊಸ ಪ್ರಯೋಗ ಎಲ್ಲ ಮಾಡಿದರು. ಆಮೇಲೆ ಕೇಳಿ ಪ್ರೇಮಿಗಳ ಟ್ಯೂನು ಇವತ್ತಿಗೂ ಕೂಡ ಎಷ್ಟೋ ಆ ಸಂಗೀತ ಅಭಿಮಾನಿಗಳ ಒಂದು ಮೊಬೈಲ್ ರಿಂಗ್ ಟೋನ್ ಅದೇ ಆಗಿದೆ. ರಿಂಗ್ ಟೋನ್ಗಳು ಇಟ್ಕೊಂಡಿರ್ತಾರೆ, ಅದು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಇವತ್ತಿಗೂ ಎಷ್ಟೋ ಜನ ಗಿಟಾರ್ಲ ಟ್ಯೂನ್ ನುಡಿಸ್ತಾರೆ, ಹಾಗೂ ರೀಲ್ಸ್ ಮಾಡಿದ್ದಾರೆ, ಶಾರ್ಟ್ಸ್ ಮಾಡಿದ್ದಾರೆ. ಎಂಡಿಂಗ್ ಇಲ್ಲದಂಥ ಸಾಂಗ್ ಅವೆಲ್ಲ, ಅಂದರೆ ಸಾವೇ ಇಲ್ಲದ ಸಾಲುಗಳು, ಒಂದು ಸೋಲೆ ಇಲ್ಲದಂಥ ಟ್ಯೂನ್ಗಳು. ಈಗಿನ ಯುವಕರು ಏನು ಜೆನ್ಜಿ ಅಂತೀವಲ್ಲ, ಅವರೆಲ್ಲ ಕೂಡ ಟ್ಯೂನ್ ಇಷ್ಟಪಟ್ಟರು ಮೊಬೈಲ್ ರಿಂಗ್ ಹಾಕೊಂಡಿದ್ದಾರೆ. ಅಂಥ ಫೇಮಸ್ ಟ್ಯೂನ್ ಅದು. ಅದೆಲ್ಲ ಒಂದು 10-12 ದಿನದಲ್ಲಿ ಕಂಪೋಸಿಂಗ್ ಲಿರಿಕ್ಸ್ ಎಲ್ಲ ಆಗೋದು. ಈ ಒಂದು ಹಾಡು ಹೇಗೆ ಸೃಷ್ಟಿ ಆಯಿತು ಅಂತ ನಿಮ್ಗೆ ಹೇಳಬೇಕಿತ್ತು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಯುಗಪುರುಷ ಹಾಡುಗಳನ್ನ ಕೇಳಿ ಹಂಸಲೇಖರಿಗೊಂದು ಹ್ಯಾಟ್ಸ್ ಆಫ್ ಹೇಳಿ, ಇಂಥ ಒಳ್ಳೆ ಮಾಹಿತಿ ಕೊಟ್ಟಂಥ ಮನೋಹರ್ ಸರ್ಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು.